ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಏನಿಲ್ಲ, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾಕೆ ಬೆಂಗಳೂರಿಗೆ ಅಂತ ಹೇಳಿದರೆ ನಂದೇನೋ ಪರ್ಸ್ನಲ್ ಮ್ಯಾಟರ್ಗಳು ಆ್ಯಂಡ್ ಸ್ವಲ್ಪ ಕೆಲಸಗಳಿದೆ ಬೆಂಗಳೂರಲ್ಲಿ ಹೋಗಬೇಕು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಳ್ಳಿನ. ಚಿಕ್ಕ ವಯಸ್ಸಿಂದ ಹಳ್ಳಿಲೇ ಬೆಳೆದಿದ್ರು, ಬಟ್ ಹಳ್ಳಿ ಅಂದರೆ ಏನೋ ಒಂದು ಎಮೋಷನ್ ತುಂಬ ಮಿಸ್ ಮಾಡ್ಕೊಳ್ತೀನಿ. ಬಟ್ ಹಳ್ಳಿಲಿ ಎಂಜಾಯ್ ಮಾಡ್ದಂಗೆ ಸಿಟಿಲಿ ಎಂಜಾಯ್ ಮಾಡೋಕ್ಕಾಗಲ್ಲ, ಹಾಗಾಗಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಇವಾಗ ಟ್ರೈನ್ ಇರೋದು 12:30 ಆ್ಯಂಡ್ ಇವಾಗ ನಾವು ರೆಡಿ ಆಗಿಬಿಟ್ಟು ಸ್ವಲ್ಪ ನಮ್ಮಮ್ಮ ಏನೇನೋ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾರೆ. ಆ 2 ಬ್ಯಾಗ್ ಎತ್ಕೊಂಡು ಹೋಗಬೇಕು ಅಂದರೆ ಇವಾಗ ದೊಡ್ಡ ಸಾಧನೆ ಮಾಡ್ದಂಗೆ ನನಗೆ. ನಾನಿವಾಗ JP ನಗರ್ಗೆ ಹೋಗಬೇಕು, JP ನಗರ್ 8th ಫೇಸ್ಗೆ ಹೋಗಬೇಕು. ತುಂಬ ಕಷ್ಟ ಆಗುತ್ತೆ 2 ಬ್ಯಾಗ್ ಎತ್ಕೊಂಡು ಹೋಗೋಷ್ಟರಲ್ಲಿ. ಆ್ಯಂಡ್ ಬಸ್ಸಲ್ಲಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ಬನ್ನಿ ಹೋಗುವ, ರೆಡಿ ಆಗಿಬಿಟ್ಟು ಹೊರಡುವ. ನಮ್ಮಮ್ಮ ಡ್ಯೂಟಿಗೆ ಹೋದರು, ಪಾಪ ತುಂಬ ಬೇಜಾರು ಮಾಡ್ಕೊಂಡು ಹೋದ್ರು. ಇವತ್ತು ನೀನು ಕಳ್ಸೋಕ್ಕೆ ನಾನಿಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ಹೋದರು. ಆದರೂ ಏನಾಗಲ್ಲ, ಅವ್ರ ಕೆಲಸ ಅವ್ರು ಮಾಡಬೇಕು, ನನ್ನ ಕೆಲಸ ನಾನೇ ಮಾಡಬೇಕು. ಹಾಗಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಫೈನಲಿ ರೆಡಿ ಆದೆ. ಇವಾಗ ಹೋಗ್ಬಿಟ್ಟು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಜ್ಜಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ, ಹೋಗ್ತೀನಿ ಅಂತ. ಬ್ರುನೋ ಬಾಯ್. ಫೈನಲಿ ಹೇಳ್ಬಿಟ್ಟು ಬಂದೆ. ಅವ್ರಿಗೆ ಕ್ಯಾಮ್ರಾದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ನನ್ನ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಅವರು ಹೊಚ್ಕೊಂಡು ಕೂತ್ಕೋತಾರೆ. ಅಂದರೆ ಜನಗಳು ಏನಾರು ಅಂದ್ಕೋತಾರೆ ಅಂತ ಅವ್ರ ಮೈಂಡ್ ಸೆಟ್ಟು, ಹಾಗಾಗಿ ಅವ್ರ ಕ್ಯಾಮ್ರಾಗೆ ಬರಲಿಲ್ಲ. ಆ್ಯಂಡ್ ಇವಾಗ ಹೋಗಬೇಕು. ನನಗೆ ಆಲ್ರೆಡಿ 11:30 ಟೈಮು. ಸ್ವಲ್ಪ ಏನೇನು ಕುಣಿಗದ ಏನೇನು ತೊಗೋಬೇಕಂತೆ ನನ್ನ ಅಕ್ಕ. ತೊಗೊಂಡು ನಾನು ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ಅವ್ರು ನನ್ನ ಬಿಟ್ಬಿಟ್ಟು ರಿಟರ್ನ್ ಮನೆಗೆ ಬರ್ತಾರೆ. ಫೈನಲಿ ಹೊರಡುವ ಸಮಯ. ನಾನು ಇಷ್ಟು ಬ್ಯಾಗ್ ತೊಗೊಂಡು ಹೋಗ್ಬೇಕು ಇವತ್ತು. ಫೈನಲಿ ರೈಲ್ವೆ ಸ್ಟೇಷನ್ ಬಂದ್ವಿ. ಇವಾಗ ಟಿಕೆಟ್ ಆನ್ಲೈನಲ್ಲೇ ತೊಗೊಂಡಿದ್ದೀನಿ ನಾನು. ಟ್ರೈನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನಮ್ಮೂರ ಸಂತೆ ಬ್ಲಾಗಲ್ಲಿ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರು ಆ್ಯಂಡ್ ಹೇಳಿದ್ರು ಏನೇನು ತರಕಾರಿ ತೊಗೊಂಡ್ರಿ ಅಂತ ಏನು ತೋರಿಸಿಲ್ಲ ಯಾಕೆ ಅಂತ ಹೇಳಿ. ನಾನು ಆ ವೀಡಿಯೋದಲ್ಲೆಲ್ಲ ವೀಡಿಯೋ ಚೆನ್ನಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಟ್ ತರಕಾರಿ ಮಾರೋರು ಬಂದುಬಿಟ್ಟು ವೀಡಿಯೋ ಡಿಲೀಟ್ ಮಾಡಿಸಿದ್ರು. ಬಿಕಾಸ್ ಮಿಸ್ಯೂಸ್ ಮಾಡ್ಕೊತೀನಿ ಅಂತ ಅವ್ರ ಇಂಟೆನ್ಷನ್ನು. ಆ್ಯಂಡ್ ಜನಗಳು ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತಂದರೆ ಲೈಕ್ ಅವ್ರಿಗೊಂದು 50-55 ಇಯರ್ಸ್ ಆಗಿರ್ಬೋದು. ನನಗೆ ಹೇಳ್ತಿದ್ದಾರೆ ಡಿಲೀಟ್ ಮಾಡಿರೋ ವೀಡಿಯೋ ಅಲ್ಲ, ಡಿಲೀಟ್ ಆಗಿರೋದೆಲ್ಲ ಬೇರೆ ಜಾಗದಲ್ಲೇ ಇರುತ್ತಲ್ಲ ಅದರಲ್ಲೂ ಡಿಲೀಟ್ ಮಾಡು ಅಂತ ಹೇಳಿದರು. ಆ್ಯಂಡ್ ನನಗೆ ಶಾಕ್ ಆಯಿತು, ಎಷ್ಟೊಂದು ಜನ ಅಪ್ಡೇಟ್ ಆಗ್ತಾಯಿದ್ದಾರೆ, ನಾನೇ ಅಪ್ಡೇಟ್ ಆಗ್ತಾಯಿಲ್ಲ ಅಂತ. ಹಾಗಾಗಿ ಆ ವಿಡಿಯೋದಲ್ಲಿ ಅಷ್ಟೇ ತೋರ್ಸೋಕ್ಕಾಗಿದ್ದು. ಆ್ಯಂಡ್
ನೆಕ್ಸ್ಟ್ ಸಲ ಊರಿಗೆ ಬಂದಾಗ ತೋರಿಸ್ತೀನಿ, ನೀಟಾಗಿ ಡೀಪಾಗಿ ಎಲ್ಲ ತೋರಿಸ್ತೀನಿ. ಇವತ್ತು ವರ್ಲ್ಡ್ ಎನ್ವೈರ್ನ್ಮೆಂಟ್ ಡೇ. ಎನ್ವೈರ್ನ್ಮೆಂಟ್ ಡೇ ಅಂದಿದ ತಕ್ಷಣ ನಮಗೆ ನೆನಪಾಗೋದೇ ಮರ ಗಿಡಗಳು. ಬಟ್ ಮರ ಗಿಡ ಇಲ್ಲ ಅಂತಂದರೆ ನಾವಿಲ್ಲ, ಮರ ಗಿಡದಿಂದನೇ ಎಲ್ಲ. ಆದಷ್ಟು ಪರಿಸರನ ಉಳಿಸಿ, ಪರಿಸರನ ಬೆಳೆಸಿ ಆ್ಯಂಡ್ ಆದಷ್ಟು ಮರಗಳನ್ನ ಕಟ್ ಮಾಡೋದನ್ನ ಕಮ್ಮಿ ಮಾಡಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಇಯರ್ ಸಮ್ಮರ್ ಸೀಸನ್ನಲ್ಲೇ ನಮಗೆ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಿಕಾಸ್ ಎಷ್ಟು ಗಾಳಿ ಇಲ್ದಲೇ ಎಷ್ಟು ಪರದಾಡ್ಕೊಂಡ್ವಿ, ಬರೀ ಫ್ಯಾನ್ ಗಾಳಿನೇ ಕುಟ್ಕೊಂಡು ತುಂಬ ಕಷ್ಟ ಆಯಿತು. ಹಾಗಾಗಿ ಮರ ಗಿಡಗಳನ್ನ ಬೆಳೆಸಿ ಆ್ಯಂಡ್ ಉಳಿಸಿ ಆ್ಯಂಡ್ ಆದಷ್ಟು ಮರ ಕಟ್ ಮಾಡೋದನ್ನ ಕಮ್ಮಿ ಮಾಡಿ. ಫೈನಲಿ ಯಶವಂತಪುರ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಆ್ಯಂಡ್ ಓ ಮೈ ಗಾಡ್, ಇನ್ನು ಯಾವತ್ತೂ ತರಬಾರ್ದು ಇದನ್ನು ಅನ್ಸ್ಬಿಟ್ಟು ನನಗೆ. ಯಾಕೆ ಅಂತಂದರೆ ಫುಲ್ ಹೆವಿ ಗಟ್ಟಿ ಆಗ್ತಾ ಇದೆ ಆ್ಯಂಡ್ ಮೋರ್ ಓವರ್ ತುಂಬ ಹೆವಿ ತೂಕ ಇದೆ ಮಾವನನ್ನೆಲ್ಲ. ಯಾವತ್ತೂ ತರಬಾರ್ದು ಅನ್ಸ್ಬಿಟ್ಟು ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದ ತಕ್ಷಣ ನಿಮಗೆ ತೋರಿಸ್ತೀನಿ ಏನೇನು ತಗೊಬಂದೆ ಊರಿಂದ ಅಂತ. ಫೈನಲಿ ಮನೆಗೆ ಬಂದು ರೀಚ್ ಆದೆ. ಬಟ್ ಮನೇಲಿ ನೋಡಿದ್ರೆ ಕೀ ಹೋಗಿಲ್ಲ, ನನ್ನ ಅಕ್ಕ ಹಾಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಒಳಗಡೆ ಕೀ ಇದೆ, ಕಿಟಕಿ ಓಪನ್ ಮಾಡಿದೆ, ಅಲ್ಲಿತ್ತು. ಹಾಗಾಗಿ ದೊಡ್ಡ ಕಡ್ಡಿ ತೊಗೊಂಡು ಕಿಟಕಿಯಿಂದ ಎತ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ. ನಾನು ಮನೆಗೆ ಬಂದೆ ಆ್ಯಂಡ್ ತುಂಬ ಇವತ್ತು ನರಕ ಯಾತನೆ ಆಗೋಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ 2 ಬ್ಯಾಗು, 1 ಬ್ಯಾಗ್ ಫುಲ್ಲು ಮಾವಿನ ಹಣ್ಣು, ತುಂಬ ಹೆವಿ ತೂಕ ಆಗೋಯ್ತು ನನಗೆ. ಅದು ಸುಮಾರು ಇದೆ, ಒಂದು 10 kg ಮೇಲಿದೆ ಮಾವಿನ ಹಣ್ಣು. ತುಂಬ ಕೈಯೆಲ್ಲ ನೋವು ಬಂದ್ಬಿಡ್ತು ಇವತ್ತು ನನಗೆ. ಹಾಗಾಗಿ ಏನೇನು ತಂದಿದ್ದೀನಿ ಅದನ್ನ ಒಂದು ಶಾರ್ಟಾಗಿ ಸಿಂಪಲಾಗಿ ತೋರಿಸ್ಬಿಡ್ತೀನಿ. ಫಸ್ಟ್ ಈ ಬ್ಯಾಗು ಎಲ್ಲರೂ ನೋಡ್ತಿರೋ ಹಂಗೆ ನುಗ್ಗೆಕಾಯಿ ಇದೆ. ಇದೊಂದು 20 ನುಗ್ಗೆಕಾಯಿ ಇದೆ. ಆ್ಯಂಡ್ ನಮ್ಮಮ್ಮ ಕರ್ಬೇವಿನ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ. ಮತ್ತು ಆ್ಯಂಡ್ ನನಗೋಸ್ಕರ ರವೆ ಉಂಡೆ ಮಾಡಿದ್ರು. ನಾನು ತಿನ್ನೋಕ್ಕಾಗಿಲ್ಲಲ್ಲ, ಅದಕ್ಕೆ ಬೆಂಗಳೂರಿಗೆ ತಗೊಂಡು ಹೋಗು ಅಂತೇಳಿ ಇವಾಗ ಇಲ್ಲಿ ಕೊಟ್ಟಿದ್ದಾರೆ, ತಿನ್ಬೇಕು ಇವಾಗ. ಆ್ಯಂಡ್ ಇದು ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ದುಃಖ ಒಳಗೆ ಕಾಣಿಸ್ತೈತೆ. ಇದು ನುಗ್ಗೆ ಸೊಪ್ಪು ಕೊಟ್ಟಿದ್ದಾರೆ. ಇದು ಮೆಹಂದಿ ಸೊಪ್ಪು. ಇದು ನನ್ನ ಅಕ್ಕನಿಗೆ, ಅವ್ರಿಗೆ ಲೈಕ್ ತುಂಬ ಅವ್ರಿಗೆ ಹೀಟ್ ಬಾಡಿ ಅವ್ರದ್ದು. ಹಾಗಾಗಿ ರುಬ್ಬಿಟ್ಟು ಹಾಕೊಳ್ತಾರೆ ಅಂತ ಅವ್ರಿಗೆ ಕೊಟ್ಕೊಳ್ತಿದ್ದಾರೆ. ಆ್ಯಂಡ್ ಇದು ಈಟ್ಲಣ್ಣು. ಇದು ನಾನು ತೊಗೊಬಂದಿದ್ದು, ನಮ್ಮ ಅಮ್ಮ ಕೊಟ್ಟಿದ್ದಲ್ಲ, ಇದು ನಾನು ಹೋಗಿ ಕಿತ್ಕೊಬಂದಿದ್ದು. ಆ್ಯಂಡ್ ಒಂದು ಪಪ್ಪಾಯ ಕೊಟ್ಟಿದ್ದಾರೆ, ಇದು ತಿನ್ನಬೇಕು. ಆ್ಯಂಡ್ ನಾನು ಸಂತೆಗೆ ಹೋದಾಗ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೆ, ಅದನ್ನು ಇಲ್ಲಿಗೆ ಎತ್ಕೊಬಂದಿದ್ದೀನಿ. ಆ್ಯಂಡ್ ಒಂದು ಮೋಟ್ ನೇರ್ಲ್ಯಾಂಡ್. ಇದು ನಮ್ಮ ದೊಡ್ಡಪ್ಪರ ಮನೆಗೆ ನಿನ್ನೆ ಹೋಗಿದ್ವಿ, ನಿನ್ನೆ ವಿಡಿಯೋ ನಾನು ಹಾಕಿಲ್ಲ. ನಿನ್ನೆ ಹೋಗಿ ಮರು ಕತ್ತಿ ಕಿತ್ಕೊಬಂದಿದ್ದು. ಇಷ್ಟೇ ಈ ಬ್ಯಾಗಲ್ಲಿರೋದು. ಆ್ಯಂಡ್ ಈ ಬ್ಯಾಗ್ ಫುಲ್ಲು ಬರೀ ಮಾವಿನಣ್ಣೆ ಇದೆ. ನನಗಂತೂ ಎತ್ಕೊಂಬರೋಷ್ಟು ಸಾಕಾಗೋಯ್ತು, ಕೈ ನೋವು ಬಂದ್ಬಿಟ್ಟು ಫುಲ್. ಆ್ಯಂಡ್ ಇಷ್ಟು ಫುಲ್ಲು, ಇದೆಲ್ಲ ಫುಲ್ಲು ಹಣ್ಣು. ಆ್ಯಂಡ್ ಇದೆಲ್ಲ ಬರೀ ಫುಲ್ಲು ಕಾಯಿ. ಅಂದರೆ ನಿಧಾನಕ್ಕೆ ಹಣ್ಣು ಮಾಡ್ಕೊಂಡು ನಿಧಾನಕ್ಕೆ ತಿನ್ನೋಣ ಅಂತ ಇದು ಫುಲ್ಲು ಕಾಯಿ. ಇವತ್ತಿನ ವಿಡಿಯೋ ಇಷ್ಟೇ. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಆ ಥರ ವ್ಲಾಗ್ ಮಾಡಿ, ಈ ಥರ ವ್ಲಾಗ್ ಮಾಡಿ ಅಂತ. ಇನ್ನೂ ಹೆಚ್ಚೆಚ್ಚು ಕಮೆಂಟ್ಗಳು ಬರಲಿ, ನಾನೇ ಹೆಚ್ಚೆಚ್ಚು ವಿಡಿಯೋ ಮಾಡೋಂಗೆ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.